ಆತ್ಮೀಯ SSLC ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪರಿಷ್ಕೃತ ಪಠ್ಯಕ್ಕನುಗುಣವಾಗಿ 2024-25ನೇ ಸಾಲಿನ SSLC ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದು ತಮಗೆ ಈಗಾಗಲೇ ಗೊತ್ತಿದೆ. ಒಟ್ಟು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸುಲಭವಾಗಿ ಬಿಡಿಸುವ ಸಲುವಾಗಿ ನಾನು ಕೆಲವೊಂದು ಮಾದರಿ ಉತ್ತರಗಳನ್ನು ಇಲ್ಲಿ ನಿಮಗೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಈ ಮಾದರಿ ಉತ್ತರಗಳನ್ನು ನೀವು ನೋಡಿಕೊಂಡು ಬಿಡಿಸಿ ವಾರ್ಷಿಕ ಪರೀಕ್ಷೆಗೆ ಸೂಕ್ತ ತಯಾರಿಯನ್ನು ಮಾಡ್ಕೊಳ್ತೀರಾ ಅಂತ ಆಶಿಸ್ತೇನೆ. ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನು ನೀವು ಓದ್ಕೊಳ್ಬೇಕು. ಪರೀಕ್ಷಾ ಸಮಯ 3 ಗಂಟೆ 15 ನಿಮಿಷ ಆಗಿರುತ್ತೆ. ಗರಿಷ್ಠ ಅಂಕಗಳು 80. ಇಲ್ಲಿ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿರುತ್ತೆ. ಆಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿಕ್ಕೆ ನಿಮಗೆ 15 ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಿದ ಸಮಯವನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಈಗ ಉತ್ತರಗಳನ್ನು ನಾವು ಪ್ರಶ್ನೆಗಳ ಜೊತೆ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 8 ಪ್ರಶ್ನೆಗಳಿವೆ. ಇವು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ. ಇಲ್ಲಿ 1ನೇ ಪ್ರಶ್ನೆ ನೋಡೋಣ. 5ರ ಘಾತಾಂಕ 2 ಗುಣಿಸು 2 ಮತ್ತು 2ರ ಘಾತಾಂಕ 5 ಗುಣಿಸು 5 ರ ಮಸಾವು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಗಳನ್ನು ನೀವು ನೋಡಬೇಕು. 2 ಗುಣಿಸು 5 ಇದೆ, 2ರ ಘಾತಾಂಕ 5 ಗುಣಿಸು 5 ಇದೆ. ಆಮೇಲೆ ಸಿ ಆಪ್ಷನಲ್ಲಿ 5ರ ಘಾತಾಂಕ 2 ಗುಣಿಸು 2ರ ಘಾತಾಂಕ 6 ಇದೆ. ಡಿ ಆಪ್ಷನಲ್ಲಿ 2ರ ಘಾತಾಂಕ 5 ಗುಣಿಸು 5ರ ಘಾತಾಂಕ 2 ಇದೆ. ಇಲ್ಲಿ ನಿಮಗೆ ಮಸಾವನ್ನು ಕಂಡುಹಿಡಿಯುವ ವಿಧಾನ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನಾವು 2 ಸಂಖ್ಯೆಗಳಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಕನಿಷ್ಠ ಘಾತವನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವಿಲ್ಲಿ ಗುಣಿಸಬೇಕಾಗತ್ತೆ. ಇಲ್ಲಿ ಈ ಗುಂಪಿನಲ್ಲಿ 2 ಇದೆ, ಈ ಗುಂಪಿನಲ್ಲಿ 5 ಇದೆ. ಹಾಗಾಗಿ 2 ಗುಣಿಸು 5 ಇಲ್ಲಿ ಉತ್ತರ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. 2ನೇ ಪ್ರಶ್ನೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅಂತ ಕೇಳಿದ್ದಾರೆ. ಇದು ನೇರವಾದ ಸೂತ್ರ ಆಗಿದೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನೀವು ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿರ್ತೀರಿ. n ಇಂಟು n+1/2. ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. n ಇಂಟು n+1/2. ಮುಂದಿನ ಪ್ರಶ್ನೆ. a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ಸಾಮಾನ್ಯವಾಗಿ ನೀವು ರೇಖಾತ್ಮಕ ಸಮೀಕರಣದ ಲಕ್ಷಣಗಳನ್ನು ನೀವು ಅಭ್ಯಾಸ ಮಾಡಿರ್ತೀರ. ಇದರಲ್ಲಿ ನಮಗೆ a1/a2 ≠ b1/b2 ಇದು ಆಗುತ್ತೆ, ಈ ಸಂದರ್ಭ ಬರುತ್ತೆ. a1/a2 = b1/b2 ≠ c1/c2 ಇದು ಬರುತ್ತೆ. ನೆಕ್ಸ್ಟ್ a1/a2 = b1/b2 = c1/c2 ಬರ್ತದೆ. a1 = a2 b1 = b2 c1 = c2 ಈ ಸಂದರ್ಭ ಬರುವುದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 4ನೇ ಪ್ರಶ್ನೆ. ನಕ್ಷೆಯಲ್ಲಿ ಕೊಟ್ಟಿರುವ y = p(x) ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕು, ಶೂನ್ಯತೆಗಳ ಸಂಖ್ಯೆ ಇವು x ಅಕ್ಷವನ್ನು ಎಲ್ಲೆಲ್ಲಿ ಛೇದಿಸಿದೆ ನೋಡಬೇಕು. ಇಲ್ಲಿ 1, ನೆಕ್ಸ್ಟ್ ಇಲ್ಲಿ 2 ಇದೆ, ಆಮೇಲೆ ಇಲ್ಲಿ 3 ಕಡೆ ಅದು ಛೇದಿಸಿರುವುದರಿಂದ ಅದರ ಶೂನ್ಯತೆ 3 ಆಗ್ತದೆ. ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ.
ಇನ್ನು 5ನೇ ಪ್ರಶ್ನೆ ನೋಡಿ, ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 6. ಇದು ಒಂದು ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ, ಘನ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಬಿಡಿಸಿದಾಗ ಎಕ್ಸ್ ಇಂಟು ಎಕ್ಸ್ ಗುಣಾಕಾರ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬರ್ತದೆ. ಆಮೇಲೆ ಎಕ್ಸ್ ಇಂದ 2 ಗುಣಿಸಿದಾಗ 2x ಈಸ್ ಈಕ್ವಲ್ ಟು 6 ಬರುತ್ತೆ. ಹಾಗಾಗಿ ಇದು ವರ್ಗ ಸಮೀಕರಣಕ್ಕೆ ಒಂದು ಉದಾಹರಣೆಯಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 6ನೇ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸಮರೂಪಿ ತ್ರಿಭುಜ ಎ ಬಿ ಸಿ ಆಗಿದೆ. ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯು ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ಬೇಕು ಅನುರೂಪ ಬಾಹುಗಳು ಯಾವ್ಯಾವ್ದಿದಾವೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಇಲ್ಲಿ ನಾವು ನೋಡಿದಾಗ ಪಿ ಕ್ಯೂಗೆ ಅನುರೂಪವಾದಂಥ ಬಾಹು ಎ ಬಿ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇದಕ್ಕೆ ಸಮವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಅವರು ಕೊಟ್ಟಿದ್ದಾರೆ. ನಾವು ಅದನ್ನ ಏನು ಮಾಡಬೇಕು, ಬಿಡಿಸ್ಕೊಳ್ಬೇಕು. ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಯಿತು. ನೆಕ್ಸ್ಟ್ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ, ಹಾಗಾಗಿ 1 ಮೈನಸ್ 2 ಕಾಸ್ ಸ್ಕ್ವೇರ್ ಎ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು ಅಂತ ಕೇಳಿದ್ದಾರೆ. ಯಾದೃಚ್ಛಿಕ ಪ್ರಯೋಗದಲ್ಲಿ ಉಂಟಾಗುವ ಎಲ್ಲಾ ಘಟನೆಗಳ ಮೊತ್ತ, ಸಂಭವನೀಯತೆಯ ಮೊತ್ತ ಯಾವಾಗಲೂ ಅದು 1 ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಈಗ ಕ್ವಶನ್ ನಂಬರ್ 2 ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು 1 ಅಂಕದ ಪ್ರಶ್ನೆ, 8 ಪ್ರಶ್ನೆಗಳಿರ್ತವೆ. ಇಲ್ಲಿ ಯಾವುದೇ ರೀತಿಯ ಆಯ್ಕೆಗಳು ನಿಮಗೆ ಇರುವುದಿಲ್ಲ. ಇದು ನೇರವಾದ ಪ್ರಶ್ನೆ, ನೀವು ಉತ್ತರವನ್ನ ಬರೀಬೇಕಾಗತ್ತೆ. 9ನೇ ಪ್ರಶ್ನೆ, 2x ಪ್ಲಸ್ by ಈಸ್ ಈಕ್ವಲ್ ಟು 8 ಮತ್ತು 2 ಇಂಟು ಬ್ರಾಕೆಟ್ 2x ಪ್ಲಸ್ 3y ಈಸ್ ಈಕ್ವಲ್ ಟು 16. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ b ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಇದನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ನೀವು ನೋಡ್ಬೇಕು. 2x ಪ್ಲಸ್ by ಈಸ್ ಈಕ್ವಲ್ ಟು 8, 2 ಇಂಟು 2x ಪ್ಲಸ್ 3y ಈಸ್ ಈಕ್ವಲ್ ಟು 16. ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಅವ್ರು ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕಾಗತ್ತೆ, ಇದನ್ನ a1 ಮತ್ತು b1 ಮತ್ತು c1 ಅನ್ನು 1ನೇ ಸಮೀಕರಣದಲ್ಲಿ ಬರ್ಕೊಳ್ಬೇಕು. 2ನೇ ಸಮೀಕರಣವನ್ನ ಅದನ್ನ ವಿಸ್ತರಿಸ್ಕೊಳ್ಬೇಕು. ವಿಸ್ತರಿಸ್ಕೊಂಡಾದ ನಂತರ a2 b2 ಮತ್ತು c2 ಅನ್ನ ಬರ್ಕೊಳ್ಬೇಕು. ಬರ್ಕೊಂಡಾದ ನಂತರ ಅವುಗಳ ಅನುಪಾತವನ್ನು ಮಾಡಿದಾಗ ನಮಗೆ ಉತ್ತರ ಇಲ್ಲಿ ನೋಡ್ಬೇಕು. 2/4 ಈಸ್ ಈಕ್ವಲ್ ಟು b/6 ಬರುತ್ತೆ. ಅಂದ್ರೆ a1/a2 ಈಸ್ ಈಕ್ವಲ್ ಟು b1/b2 ಇರೋದ್ರಿಂದ ಓರೆ ಗುಣಾಕಾರವನ್ನು ಮಾಡಿದಾಗ ನಮಗೆ b ನ ಬೆಲೆ ಎಷ್ಟು ಬರುತ್ತೆ, 3 ಬರ್ತದೆ. ಇನ್ನು 10ನೇ ಪ್ರಶ್ನೆ, p of x ಈಸ್ ಈಕ್ವಲ್ ಟು 5x ಘನ ಮೈನಸ್ 3x ವರ್ಗ ಪ್ಲಸ್ 12x ಮೈನಸ್ 8. ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಸುಲಭದ ಪ್ರಶ್ನೆ. ಗರಿಷ್ಠ ಘಾತ ಇಲ್ಲಿ ಎಷ್ಟಿದೆ, 3 ಇದೆ. ಹಾಗಾಗಿ ಉತ್ತರ 3ಅನ್ನ ಬರೀಬೇಕು ನೀವು. 11ನೇ ಪ್ರಶ್ನೆ, ಸೈನ್ a ಈಸ್ ಈಕ್ವಲ್ ಟು √3/2 ಕಾಸ್ a ಈಸ್ ಈಕ್ವಲ್ ಟು 1/2 ಆದರೆ ಟ್ಯಾನ್ a ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಸೈನ್ a ಮತ್ತು ಕಾಸ್ a ಅವ್ರು ಕೊಟ್ಟಿದ್ದಾರೆ. ಟ್ಯಾನ್ a ಈಸ್ ಈಕ್ವಲ್ ಟು ಸೈನ್ a ಅಪಾನ್ ಕಾಸ್ a ಅಂತ ನಿಮ್ಗೆ ಗೊತ್ತಿದೆ. ಅದನ್ನು ಬೆಲೆ ಹಾಕಿದಾಗ √3/2 1/2 ಬರುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆದರೆ ನಮಗೆ ಉತ್ತರ
√3 ಬರುತ್ತೆ. 12ನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೂತ್ರ 3 ಗುಣಿಸು ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಗುಣಿಸು ಸರಾಸರಿ. 13ನೇ ಪ್ರಶ್ನೆ, x ಪ್ಲಸ್ 1/2 ಇಸ್ ಈಕ್ವಲ್ ಟು 3/x. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ಆದರ್ಶ ರೂಪದಲ್ಲಿ ನಾವು ಬರೆಯುವಾಗ ಏನು ಮಾಡಬೇಕು? ಸಮೀಕರಣವನ್ನು ಓರೆ ಗುಣಾಕಾರವನ್ನು ಮಾಡಬೇಕು. x ಪ್ಲಸ್ 1 ಇಂಟು ಎಕ್ಸ್ ಮತ್ತು 2 ಇಂಟು 3 ಮಾಡಿದಾಗ ನಮಗೆ ಇದು ಬರುತ್ತೆ. ನೆಕ್ಸ್ಟ್ ಅದನ್ನು ನಾವು x ಇಂದ x ಗುಣಾಕಾರ ಮಾಡಿದ್ರೆ x² ಪ್ಲಸ್ x ಮೈನಸ್ 6 ಇಸ್ ಈಕ್ವಲ್ ಟು 0. ಅಂದರೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ರೂಪದಲ್ಲಿ ನಾವು ಅದನ್ನು ಬರೀಬೇಕಾಗತ್ತೆ. ಇದನ್ನು ಆದರ್ಶ ರೂಪ ಅಂತ ಕರಿತೇವೆ. ಹಾಗಾಗಿ ಉತ್ತರ x² ಪ್ಲಸ್ x ಮೈನಸ್ 6 ಈಸ್ ಈಕ್ವಲ್ ಟು 0 ಆಗ್ತದೆ. 14ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ 6, 8 ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೂಲ ಬಿಂದುವಿನಿಂದ ದೂರವನ್ನು ಕಂಡುಹಿಡಿಯುವ ಸೂತ್ರ ನಿಮ್ಗೆ ಆಲ್ರೆಡಿ ಗೊತ್ತಿದೆ. d ಈಸ್ ಈಕ್ವಲ್ ಟು √x² ಪ್ಲಸ್ y². ಇಲ್ಲಿ 6ರ ವರ್ಗ ಮತ್ತು 8ರ ವರ್ಗ ಮಾಡಿ ಕೂಡಿಸಿದಾಗ ನಮಗೆ ಅದರ ವರ್ಗಮೂಲವನ್ನು ಕಂಡುಹಿಡಿದಾಗ 10 ಮಾನಗಳು ಬರ್ತವೆ. ಇನ್ನು 15ನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ POQ ಸರ್ವಸಮ ತ್ರಿಭುಜ ROS ಮತ್ತು PQ ಸಮಾಂತರ SR ಆಗಿದೆ. PQ ಅನುಪಾತ SR ಇಸ್ ಈಕ್ವಲ್ ಟು 1:2 ಆದರೆ OS ಅನುಪಾತ OQ ವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಇವೆರಡೂ ತ್ರಿಭುಜಗಳು ಪರಸ್ಪರ ಸಮರೂಪಿ ತ್ರಿಭುಜಗಳಾಗಿರುವುದರಿಂದ PQ ಅಪಾನ್ SR ಇಸ್ ಈಕ್ವಲ್ ಟು ಇಲ್ಲಿ PQ ಅಪಾನ್ SR ಈ ಎರಡು ಬಾಹುಗಳ ಅನುಪಾತ ಈಸ್ ಈಕ್ವಲ್ ಟು OQ ಅಪಾನ್ OS ಆಗುತ್ತೆ. OQ ಅಪಾನ್ OS ಆಗುತ್ತೆ. ಅವುಗಳ ಅನುಪಾತ ಆಲ್ರೆಡಿ ಕೊಟ್ಟಿದ್ದಾನೆ ಅವನು. 2:1:2. ಇಲ್ಲಿ OS ಅಂದರೆ OS 2 OQ 1 ಅಂತ ಕೊಟ್ಟಿದ್ದಾರೆ. ನಾವು ಅದನ್ನು OS ಅನುಪಾತ OQ 2:1 ಆಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 10 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ದು ಗೊತ್ತಿದೆ. A is equal to 2πRh ಇದೆ. ಇಲ್ಲಿ ಪಾದದ ಪರಿಧಿ ಕೊಟ್ಟಿದ್ದಾನೆ, ಅಂದರೆ 2πr. ಪಾದದ ಪರಿಧಿ 2πr ಅದನ್ನ ಕೊಟ್ಟಿದ್ದಾರೆ. ಎಷ್ಟು? 44 ಇಂಟು ಎತ್ತರ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಗುಣಿಸಿದಾಗ 440 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಉತ್ತರ 440 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇದು 2 ಅಂಕಗಳ ಪ್ರಶ್ನೆಗಳಾಗಿರ್ತದೆ. ಒಟ್ಟು 8 ಪ್ರಶ್ನೆಗಳಿರ್ತವೆ. ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ 17ನೇದು, 3 ಪ್ಲಸ್ ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಪ್ರತಿ ವರ್ಷ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ನೀವು ಸುಲಭವಾಗಿ ಅಂಕಗಳನ್ನು ಪಡಿಬಹುದು. ಇದನ್ನು ಸಾಧಿಸುವಾಗ ನಾವು 3 ಪ್ಲಸ್ ವರ್ಗಮೂಲ 5 ನಾವೇನು ಮಾಡಬೇಕು? P/Q ರೂಪದಲ್ಲಿ ಅದನ್ನು ಬರ್ಕೊಳ್ಬೇಕು. P/Q. P ಮತ್ತು Qಗಳು ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ, ಕೋಪ್ರೈಮ್ ನಂಬರ್ಸ್. ಇನ್ನು ಇದನ್ನು ನಾವು √5 ನಾವು ಈ ಕಡೆ ಇಟ್ಕೊಂಡು 3 ಏನು ಮಾಡಬೇಕು? ಈ ಸೈಡ್ ತಂದಾಗ ನಮಗೆ P/Q ಮೈನಸ್ 3 ಆಗ್ತದೆ. ಇದನ್ನು ನಾವು ಗುಣಿಸಿದಾಗ Q ಇಂಟು 3Q ಆಗುತ್ತೆ. P ಮೈನಸ್ 3Q/Q ಬಂತು. ನೆಕ್ಸ್ಟ್ P ಮತ್ತು Qಗಳು ಪೂರ್ಣಾಂಕಗಳಾಗಿರುವುದರಿಂದ P ಮೈನಸ್ 3Q/Q
ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಹಾಗೆಯೇ √5 ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಯಾಕಂದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾಗುತ್ತೆ, ತಪ್ಪಾಗುತ್ತೆ. ಹಾಗಾಗಿ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಿದೆ. ಈ ರೀತಿ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಯಾವುದೇ ರೀತಿ ಲೆಕ್ಕ ಕೊಟ್ಟರೂ ಸಹ ನಾವು ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿಕೊಂಡು ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗ್ತದೆ. ಇನ್ನು 18ನೇ ಪ್ರಶ್ನೆ, ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತ ನಾವು ಕರಿತೇವೆ. ಈಗ 24ನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 2 × 2 × 2 × 3 ಬರುತ್ತೆ. ಅಂಕಗಣಿತ ಮೂಲ ಪ್ರಮೇಯವನ್ನು ನಿರೂಪಿಸಿ 7 ಮತ್ತು 3 ಅಪವರ್ತನಗಳಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದರೆ, ಇದು ಆರ್ ಕ್ವಶನ್. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತೆ ಅಂತ ಕೇಳಿದರೆ, 3 ಮತ್ತು 7 ಗುಣಿಸಿದಾಗ ನಮ್ಗೆ ಇಲ್ಲಿ 21 ಬಂದಿರುತ್ತೆ. 21 ಇದು ಆ ಸಂಖ್ಯೆ ಆಗಿರ್ತದೆ. ಇನ್ನು 19ನೇ ಪ್ರಶ್ನೆ, 5, 9, 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ nನೇ ಪದವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆಲ್ಲ ಗೊತ್ತಿರುತ್ತೆ. ಮೊದಲನೇ ಪದ a = 5, ಸಾಮಾನ್ಯ ವ್ಯತ್ಯಾಸ 9ರಲ್ಲಿ 5 ಕಳೆದ್ರೆ 4 ಬರ್ತದೆ. nನೇ ಪದ 21. ಸೂತ್ರವನ್ನು ನಾವು ಹಾಕಿದಾಗ an = a + n - 1 × d. ಈ ಸೂತ್ರ ಆಲ್ರೆಡಿ ನಿಮಗೆ ಬಂದಿರುತ್ತೆ. ನಾವು a 21 ಅಂದ್ರೆ 21ನೇ ಪದ ಕಂಡುಹಿಡಿಯಬೇಕು. a ಅಂದ್ರೆ 5, ನೆಕ್ಸ್ಟ್ n ಅಂದ್ರೆ 21, -1, d ಅಂದ್ರೆ 4. ನಾವು 21ರಲ್ಲಿ 1 ಕಳೆದಾಗ 20 ಬಂತು. ಇದನ್ನ 20 × 4 ಮಾಡಿದಾಗ 80, 80ಕ್ಕೆ 5 ಕೂಡಿಸಿದಾಗ 85 ಬರುತ್ತೆ. ಇದು ಸುಲಭವಾದಂತಹ ಪ್ರಶ್ನೆ, ಇದನ್ನ ಎಲ್ಲರೂ ಮಾಡಬಹುದು. 20ನೇ ಪ್ರಶ್ನೆ ನೋಡಿ, ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿರಿ. ಇದು ಸಹ ಕಾಮನ್ ಆಗಿ ಬರುವಂತ ಪ್ರಶ್ನೆ. x + y = 4, 2x + y = 6 ಕೊಟ್ಟಿದ್ದಾರೆ. ನಾವು ಇದನ್ನು ವರ್ಜಿಸುವ ವಿಧಾನದಲ್ಲಿ ಬಿಡಿಸಬೇಕಿದ್ರೆ ಒಂದರ ಕೆಳಗೆ ಒಂದು ಬರ್ಕೊಳ್ಬೇಕು. ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ, ಎರಡೂ ಕಡೆ ಇಲ್ಲಿ ಪ್ಲಸ್ ಇರೋದ್ರಿಂದ ನಾವೇನ್ ಮಾಡಬೇಕು, ಈ ಎರಡೂ ಸಮೀಕರಣಗಳನ್ನು ಕಳಿಬೇಕಾಗ್ತದೆ. ಚಿಹ್ನೆಯನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಇಲ್ಲಿ -2x + x -x ಆಗುತ್ತೆ. ನೆಕ್ಸ್ಟ್ y - y ಇದೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗ್ತದೆ. -6 + 4 ಇಲ್ಲಿ -2 ಬರುತ್ತೆ. ಆಮೇಲೆ x ನ ಬೆಲೆ ಇಲ್ಲಿ 2 ಬಂತು. ಮೈನಸ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. x ನ ಬೆಲೆ 2 ಬಂತು. ನೆಕ್ಸ್ಟ್ x = 2, ಇದನ್ನ ಸಮೀಕರಣ 1ಕ್ಕೆ ನಾವು ಹಾಕಿದಾಗ ನಮಗೆ ಇಲ್ಲಿ 2 + y = 4, y = 4 - 2, y = 2. ಅಂದ್ರೆ x ನ ಬೆಲೆ 2, y ನ ಬೆಲೆ 2 ಬರುತ್ತೆ. ಇದು ಸಹ ಸುಲಭವಾದ ಪ್ರಶ್ನೆ, ಸುಲಭವಾಗಿ ಅಂಕವನ್ನು ಗಳಿಸಬಹುದು. ನೆಕ್ಸ್ಟ್ ಪ್ರಶ್ನೆ 21ನೇದು ನೋಡೋಣ. x² + bx + 9 = 0 ವರ್ಗ ಸಮೀಕರಣವು 2 ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ b 1ಕ್ಕಿಂತ ಚಿಕ್ಕದು, <1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ಗ ಸಮೀಕರಣ 2 ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ರೆ, ಅಂದ್ರೆ ಮೂಲಗಳು ಸಮನಾದಾಗ, ನಾವಿಲ್ಲಿ ಫಸ್ಟ್ ವರ್ಗ ಸಮೀಕರಣದ ಕೊಟ್ಟಾಗ ಅದರ ಸಹಗುಣಕಗಳನ್ನು ಬರ್ಕೊಳ್ಬೇಕು. ಇಲ್ಲಿ x² ನ ಸಹಗುಣಕ 1 a 1 ಆಗುತ್ತೆ, b ಅಂತ ಕೊಟ್ಟಿದ್ದಾರೆ, c 9 ಕೊಟ್ಟಿದ್ದಾರೆ. ಮೂಲಗಳು ಸಮನಾದಾಗ ಶೋಧಕದ ಬೆಲೆ ಏನಾಗಿರುತ್ತೆ, 0 ಆಗಿರುತ್ತೆ. ಅಂದ್ರೆ ಡೆಲ್ಟಾ = 0. ಡೆಲ್ಟಾ ಅಂದ್ರೆ b² - 4ac = 0 ಆಗುತ್ತೆ.
ನಾವು ಬೆಲೆ ಹಾಕಿದಾಗ ಬಿ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 9 ಈಸ್ ಈಕ್ವಲ್ ಟು 0. 4 9 36, ಬಿ ಸ್ಕ್ವೇರ್ ಮೈನಸ್ 36 ಈಸ್ ಈಕ್ವಲ್ ಟು 0. ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಬರುತ್ತೆ. ಆಮೇಲೆ ಬಿ ಈಸ್ ಈಕ್ವಲ್ ಟು ವರ್ಗಮೂಲ 36 ಮಾಡಿದಾಗ ನಮಗೆ ಪ್ಲಸ್ ಆರ್ ಮೈನಸ್ 6 ಬರ್ತದೆ. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 6x, ಇಲ್ಲಿ ಬಿ ನ ಬೆಲೆ 6 ಪ್ಲಸ್ ಮೈನಸ್ 6x ಪ್ಲಸ್ 9 ಈಸ್ ಈಕ್ವಲ್ ಟು 0 ನಾವು ತಗೊಳ್ಬೇಕು. ಯಾಕೆಂದರೆ ಬಿ ಇಲ್ಲಿ ಸ್ಮಾಲರ್ ದೆನ್ 1 ಅಂತ ಹೇಳಿರೋದ್ರಿಂದ ನಾವು ಮೈನಸ್ 6 ತಗೊಳ್ಬೇಕಾಗ್ತದೆ, ಪ್ಲಸ್ 6 ತಗೊಳ್ಳಿಕ್ಕೆ ಬರುವುದಿಲ್ಲ. ಇನ್ನು 22ನೇ ಪ್ರಶ್ನೆ, ಎ 1 ಮೈನಸ್ 3 ಮತ್ತು ಬಿ 8 5 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಇಲ್ಲಿ ಬಿಂದುಗಳನ್ನು ಕೊಟ್ಟಿದ್ದಾರೆ ಅವರು. x1 y1 1 ಮೈನಸ್ 3 ಅಂತ ಕೊಡಬೇಕು, x2 y2 8 5. ಇಲ್ಲಿ m1 ಅನುಪಾತ m2 ಈಸ್ ಈಕ್ವಲ್ ಟು 3:1. ಇಲ್ಲಿ ಸೂತ್ರ ನಿಮಗೆ ಗೊತ್ತಿದೆ, ಎಕ್ಸ್ ವೈ ಈಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಅಪಾನ್ m1 ಪ್ಲಸ್ m2, m1 y2 ಪ್ಲಸ್ m2 y1 ಅಪಾನ್ m1 ಪ್ಲಸ್ m2. ಈ ಸೂತ್ರವನ್ನು ನೀವು ನೆನ್ಪಿಟ್ಟುಕೊಳ್ಬೇಕಾಗತ್ತೆ. ಬೆಲೆಗಳನ್ನು ಹಾಕಿದಾಗ ಬೆಳೆಗಳನ್ನು ಹಾಕಿ ನೀವೇನು ಮಾಡಬೇಕು, ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಕೊನೆಯದಾಗಿ ಇಲ್ಲಿ 25/4 12/4 ಬರುತ್ತೆ. ಅದನ್ನು ಛೇದ ಹೊಡೆದಾಗ 25/4 ಮತ್ತು 3 ಬರ್ತದೆ. ಇಲ್ಲಿ ಈ ಸೂತ್ರ ನೀವು ಹಾಕಿ ಈ ಲೆಕ್ಕವನ್ನು ಬಿಡಿಸಬೇಕಾಗತ್ತೆ. ವಿಭಾಗ ಸೂತ್ರವನ್ನು ಹಾಕಬೇಕು. ನೆಕ್ಸ್ಟ್ 23ನೇ ಪ್ರಶ್ನೆ, ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಕ್ಯೂ XY ಮೇಲಿನ ಒಂದು ಬಿಂದು, OQ ದೊಡ್ಡದು OP ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಪಿ ಬಿಂದುವಿನಲ್ಲಿ XY ಸ್ಪರ್ಶಕವನ್ನು ಎಳೆಯಲಾಗಿದೆ, ಚಿತ್ರ ಕೊಟ್ಟಿದ್ದಾರೆ ಆಲ್ರೆಡಿ. ಆಮೇಲೆ ಕ್ಯೂ XY ಮೇಲಿನ ಒಂದು ಬಿಂದು ಅಂತಲೂ ಹೇಳಿದ್ದಾರೆ. ಇಲ್ಲಿ OQ ಈಸ್ ಗ್ರೇಟರ್ ದೆನ್ OP ಅಂತ ನೀವು ಪ್ರೂವ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ಒಂದು ಸಿಂಪಲ್ ಆಗಿ ನೀವೇನು ಮಾಡಬೇಕು, OQ ಅನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ OQ ಅನ್ನು ಅವರು ಆಲ್ರೆಡಿ ಸೇರಿಸಿದ್ದಾರೆ. ಆಮೇಲೆ ಇಲ್ಲಿ ಗೊತ್ತಿದೆ ನಿಮಗೆ, OQ ಈಸ್ ಈಕ್ವಲ್ ಟು OR ಪ್ಲಸ್ RQ ಆಗುತ್ತೆ. ಅಂದರೆ ಇಲ್ಲಿ R ಇದೆ, OR ಪ್ಲಸ್ RQ. ಇವು OR ಈಸ್ ಈಕ್ವಲ್ ಟು OP, ಇವೆರಡು ಪರಸ್ಪರ ಸಮ ಆಗುತ್ತೆ. ಹಾಗಾಗಿ OP ಅನ್ನುವಂಥದ್ದು OP ಪ್ಲಸ್ RQ, ಇದು OQ ನ ಬೆಲೆ ಆಗಿರುತ್ತದೆ. ಹಾಗಾಗಿ OQ ಯಾವಾಗಲೂ ಏನಾಯಿತು, OP ಗಿಂತಲೂ ದೊಡ್ಡದಾಗುತ್ತೆ. ಇದು ಸುಲಭವಾದಂತಹ ಪ್ರಶ್ನೆ. ನೆಕ್ಸ್ಟ್ 24ನೇ ಪ್ರಶ್ನೆ, 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ, ಇಲ್ಲಿ ಆಟಿಕೆಯನ್ನು ನೀವು ಗಮನಿಸಿದಾಗ ಇಲ್ಲಿ ಮೇಲ್ಗಡೆ ಒಂದು ಶಂಕು ಕಾಣಿಸ್ತಾ ಇದೆ, ಈ ಭಾಗದಲ್ಲಿ ಶಂಕು ಇದೆ. ಆಮೇಲೆ ಕೆಳಗಡೆ ಒಂದು ಅರ್ಧಗೋಳವನ್ನು ಜೋಡಿಸಿದ್ದಾರೆ. ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ಇಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ, 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವಂತಹ ಶಂಕು, ಅಷ್ಟೇ ತ್ರಿಜ್ಯ ಹೊಂದಿರೋ ಅರ್ಧಗೋಳ ಇದೆ. ತ್ರಿಜ್ಯ ಸೇಮ್ ಇದೆ.
ಆಟಿಕೆ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆಗಿದೆ ಅಂತ ಹೇಳಿದ್ದಾನೆ ಅವನು. ಅಂದ್ರೆ ಟೋಟಲ್ ಎತ್ತರ 15.5 ಇದೆ. 15.5ರಲ್ಲಿ ನಾವು 3.5 ಗೋಳದ ತ್ರಿಜ್ಯವನ್ನ, ಅರ್ಧಗೋಳದ ತ್ರಿಜ್ಯವನ್ನ ಕಳೆದಾಗ ನಮಗೆ 12 ಸೆಂಟಿಮೀಟರ್ ಶಂಕುವಿನ ಎತ್ತರ ಸಿಗುತ್ತೆ. ಶಂಕುವಿನ ಎತ್ತರ 12 ಸೆಂಟಿಮೀಟರ್ ಸಿಕ್ಕರೆ ಓರೆ ಎತ್ತರವನ್ನ ನಾವು ಕಂಡುಹಿಡಿಯಬೇಕು. ಅಂದ್ರೆ ಎಲ್ ಅನ್ನ ಇಲ್ಲಿ ಕಂಡುಹಿಡಬೇಕು. ಎಲ್ ಕಂಡುಹಿಡಿಯಲಿಕ್ಕೆ ನಾವು ಈ ಸೂತ್ರವನ್ನು ಬಳಸಬೇಕು. ಎಲ್ ಇಸ್ ಈಕ್ವಲ್ ಟು ವರ್ಗಮೂಲ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಸೂತ್ರವನ್ನು ಬಳಸ್ಕೊಳ್ಬೇಕಾಗ್ತದೆ. ಇಲ್ಲಿ ಆರ್ ಅಂದ್ರೆ 3.5 ಇದೆ ತ್ರಿಜ್ಯ, ಎಚ್ ಅಂದ್ರೆ ಎತ್ತರ ಕೊಟ್ಟಿದ್ದಾರೆ. ಅದನ್ನು ವರ್ಗ ಮಾಡಿದಾಗ ನಮಗೆ 12.25 ಪ್ಲಸ್ 144 ಬರುತ್ತೆ. ಕೂಡಿಸಿದಾಗ 156.25 ಬಂತು. ಆಮೇಲೆ ಅದರ ವರ್ಗಮೂಲವನ್ನು ತೆಗೆದಾಗ ನಮಗೆ 12.5 ಸೆಂಟಿಮೀಟರ್ ಓರೆ ಎತ್ತರ ಬರುತ್ತೆ. ಆಮೇಲೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರವನ್ನ ನಾವು ಹಾಕ್ಬೇಕಿಲ್ಲಿ. ಅಂದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr ಸ್ಕ್ವೇರ್ ಗೊತ್ತಿದೆ ನಿಮಗೆ, ಪ್ಲಸ್ 5rl ಇದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. 5r ಅನ್ನು ಕಾಮನ್ ತೆಗೆದಾಗ 2r ಪ್ಲಸ್ ಎಲ್ ಬಂತು. 22/7 ಇಂಟು 3.5 ಇಂಟು 2 ಇಂಟು 3.5 ಪ್ಲಸ್ 12.5 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? ಸಿಂಪ್ಲಿಫೈ ಮಾಡಿದಾಗ 214.5 ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ಬರುತ್ತೆ. ಇಲ್ಲಿ ಆರ್ ಕ್ವಶನ್ ಅನ್ನು ನೋಡ್ಬೇಕು ನೀವು. ಒಂದು ಗೋಳದ ಘನಫಲವು 539/3 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಗೋಳದ ಘನಫಲ ಆಲ್ರೆಡಿ ಕೊಟ್ಟಿದ್ದಾರೆ, ಸೂತ್ರ ನಿಮಗೆ ಗೊತ್ತಿರುತ್ತೆ. ಗೋಳದ ಘನಫಲ 4/3 5r ಕ್ಯೂಬ್ ಇದೆ. ಅದನ್ನ ಆಲ್ರೆಡಿ ಅವರು 539/3 ಕೊಟ್ಟಿದ್ದಾರೆ. ಈಗ 4 5r ಕ್ಯೂಬ್ ಇಸ್ ಈಕ್ವಲ್ ಟು 539. ಇಲ್ಲಿ 3 ನೀವೇನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಆಮೇಲೆ 5 ನ ಬೆಲೆ ಗೊತ್ತಿದೆ, 22/7. ನೆಕ್ಸ್ಟ್ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 539. ನಾವು ಇಲ್ಲಿ ಇವೆರಡನ್ನ ಏನ್ ಮಾಡಬೇಕು, ಬಲಗಡೆ ತಗೊಂಡು ಹೋದಾಗ 7 ಮೇಲ್ ಬರುತ್ತೆ, 22 ಕೆಳಗಡೆ ಬರುತ್ತೆ, ಮತ್ತೆ 4 ಕೆಳಗಡೆ ಬರುತ್ತೆ. ಅದನ್ನ ವಿಸ್ತರಿಸಿ ನಾವು ಛೇದ ಹೊಡೆದಾಗ ಇಲ್ಲಿ ಗೊತ್ತಾಗತ್ತೆ ನಮಗೆ 11 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 2 2 2 3 ಸಲ ಇದೆ, 7 7 7 3 ಸಲ ಗುಣಾಕಾರ ಮಾಡ್ಕೊಳ್ಬೇಕು. ಅವೆರಡರ ಘನ ಆಗುತ್ತೆ. ಆರ್ ಘನ ಇಸ್ ಈಕ್ವಲ್ ಟು 7ರ ಘನ ಅಪಾನ್ 2ರ ಘನ, ಆರ್ ಇಸ್ ಈಕ್ವಲ್ ಟು 7/2 ಆಗುತ್ತೆ. ಇದು ಆರ್ ನ ಬೆಲೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಹಾಕ್ಬೇಕು. 4πr ಸ್ಕ್ವೇರ್ 4 ಇಂಟು 22/7 ಇಂಟು 7/2 ಹೋಲ್ ಸ್ಕ್ವೇರ್. ನಾವಿಲ್ಲಿ ಬೆಲೆ ಹಾಕಿದಾಗ ನಮಗೆ 7 7 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2 1 ಇಲ್ಲಿ 2 2 ನೆಕ್ಸ್ಟ್ ಇದು 2 2 ಕ್ಯಾನ್ಸಲ್ ಆಯಿತು. 22 ಇಂಟು 7 ಅದನ್ನು ಗುಣಿಸಿದಾಗ ನಮಗೆ 154 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇನ್ನು ಕ್ವಶನ್ ನಂಬರ್ 4, ಇಲ್ಲಿ 3 ಅಂಕದ ಪ್ರಶ್ನೆಗಳು, 9 ಪ್ರಶ್ನೆ ಇರುತ್ತೆ. ಅಂದ್ರೆ 9 3 27 ಅಂಕಗಳನ್ನು ನೀವು ಇಲ್ಲಿ ಪಡಿಬಹುದು. ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಕೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ. ಹಾಗಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಈ ಒಂದು ವರ್ಗ ಬಹುಪದೋಕ್ತಿಯನ್ನ ನೀವು ಇಲ್ಲಿ ಗಮನಿಸಿದಾಗ ಇಲ್ಲಿ ಸಹಗುಣಕಗಳನ್ನು ಬರ್ಕೊಳ್ಳೋಕೆ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು -5, ಸಿ ಇಸ್ ಈಕ್ವಲ್ ಟು ಕೆ ಬರ್ಕೊಳ್ಬೇಕು. ಇಲ್ಲಿ 2 ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ ಅವರು, ಆಲ್ಫಾ ಮತ್ತು ಬೀಟಾ. ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 1 ಅಂದ್ರೆ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ. ಇಲ್ಲಿ ಈಗ ಆಲ್ಫಾ ಪ್ಲಸ್ ಬೀಟಾ
ಇದು ಮೂಲಗಳ ಶೂನ್ಯತೆಗಳ ಮೊತ್ತ. ಸೂತ್ರ ಗೊತ್ತಿದೆ, ಮೈನಸ್ ಬಿ ಅಪಾನ್ ಎ ನೀವು ಹಾಕ್ತೀರಿ. ಆಮೇಲೆ ಮೈನಸ್ ಆಫ್ ಮೈನಸ್ 5 ಅಪಾನ್ 1, 5 ಬಂತು ಮೂಲಗಳ ಮೊತ್ತ. ಇಲ್ಲಿ ಬೀಟಾ ಅಂದರೆ ಆಲ್ಫಾ ಪ್ಲಸ್ 1 ಆಗ್ತದೆ. ಆಲ್ಫಾ ಪ್ಲಸ್ 1 ಈಸ್ ಈಕ್ವಲ್ ಟು 5, 2 ಆಲ್ಫಾ ಪ್ಲಸ್ 1 ಈಸ್ ಈಕ್ವಲ್ ಟು 5, 2 ಆಲ್ಫಾ ಈಸ್ ಈಕ್ವಲ್ ಟು 5 ಮೈನಸ್ 1, 2 ಆಲ್ಫಾ ಈಸ್ ಈಕ್ವಲ್ ಟು 4, ಆಲ್ಫಾ ಈಸ್ ಈಕ್ವಲ್ ಟು 2 ಬಂತು. ನೆಕ್ಸ್ಟ್ ಬೀಟಾ ಬೆಲೆ ಕಂಡುಹಿಡಿಯಬೇಕು. ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 1, 2 ಪ್ಲಸ್ 1 ಈಸ್ ಈಕ್ವಲ್ ಟು 3 ಆಗುತ್ತೆ. ಆಲ್ಫಾ ಇಂಟು ಬೀಟಾ ಸಿ ಅಪಾನ್ ಎ ನಿಮ್ಗೆ ಗೊತ್ತಿದೆ. ಆಮೇಲೆ 2 ಇಂಟು 3, ಇಲ್ಲಿ ಸಿ ಅಂದರೆ ಕೆ ಇದೆ, 2 3 6, ಕೆ ಬೆಲೆ ಎಷ್ಟು ಬರುತ್ತೆ? 6 ಬರುತ್ತೆ. ಈ ರೀತಿ ನೀವು ಬಿಡಿಸ್ಬೇಕು. ಇನ್ನು 26ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಆ ಸಂಖ್ಯೆಗಳು x ಮತ್ತು y ಆಗಿರಲಿ ಅಂತ ನಾವು ತಗೊಳ್ಬೇಕು. ಅವುಗಳ ಮೊತ್ತ x ಪ್ಲಸ್ y 27, y is equal to 27 ಮೈನಸ್ x ಆಗುತ್ತೆ. x ಇಂಟು y 182 ಗುಣಲಬ್ಧ. ಈಗ y ನ ಬೆಲೆ 27 ಮೈನಸ್ ಅಂತ ನಾವು ಇಲ್ಲಿ ತಗೊಂಡಾಗ 27 ಮೈನಸ್ x ಈಸ್ ಈಕ್ವಲ್ ಟು 182. ಗುಣಾಕಾರ ಮಾಡಿದಾಗ 27x ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 182 ಬಂತು. ಇದನ್ನ 182ನ ನಾವು ಎಡಗಡೆ ತಗೊಂಡ್ಬಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 27x ಪ್ಲಸ್ 182 ಈಸ್ ಈಕ್ವಲ್ ಟು 0 ಆಗ್ತದೆ. ಇದರ ಮಧ್ಯಪದ ಹೊಡೆದಾಗ ನಾವು ಮೈನಸ್ 14x ಮೈನಸ್ 13x ಆಗುತ್ತೆ. ನಂತರ x ಅನ್ನ ಇಲ್ಲಿ ಕಾಮನ್ ತೆಗೆದು ಇಲ್ಲಿ 13 ಮೈನಸ್ 13 ಕಾಮನ್ ತೆಗೆದಾಗ ನಮಗೆ x ಮೈನಸ್ 14 ಬರುತ್ತೆ, ಕಾಮನ್ ಬರುತ್ತೆ. ಈಗ x ಮೈನಸ್ 14 ಮತ್ತೆ ನಾವು ಕಾಮನ್ ಆಗಿ ತಗೊಂಡಾಗ x ಮೈನಸ್ 13 ಬಂತು. ಈಗ ಇದನ್ನ ನಾವು ಈಕ್ವಲ್ ಟು 0 ಮಾಡಿದಾಗ x ಈಸ್ ಈಕ್ವಲ್ ಟು 14, x ಈಸ್ ಈಕ್ವಲ್ ಟು 13 ಬರುತ್ತೆ. ಇವೆರಡು ಶೂನ್ಯತೆಗಳು ನಮಗೆ ಸಿಗ್ತವೆ, 13 ಮತ್ತು 14. ಅಥವಾ ಪ್ರಶ್ನೆಯಲ್ಲಿ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳಿದ್ದಾನೆ. ಹಾಗಾಗಿ ಪಾದವನ್ನ x ಅಂತ ತಗೊಳ್ಬೇಕು. ಎತ್ತರ x ಮೈನಸ್ 7 ಆಗುತ್ತೆ. ವಿಕರ್ಣ 13 ಸೆಂಟಿಮೀಟರ್ ಅಂತ ಅವನೇ ಕೊಟ್ಟಿದ್ದಾನೆ. ನಾವಿಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಹಾಕಿದಾಗ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತಿದೆ ನಿಮಗೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 7 ಸ್ಕ್ವೇರ್ ಈ ಎರಡು ಬಾಹುಗಳ ವರ್ಗಗಳ ಮೊತ್ತ ಈಸ್ ಈಕ್ವಲ್ ಟು ವಿಕರ್ಣದ ವರ್ಗ 13ರ ವರ್ಗ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 14x ಪ್ಲಸ್ 49, ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ಇದನ್ನು ವಿಸ್ತರಿಸ್ಕೊಳ್ಬೇಕು. 13ರ ವರ್ಗ 169 ಬರುತ್ತೆ. ಆಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಮೈನಸ್ 169 ಈ ಕಡೆ ತಗೊಂಡ್ಬರೋದು ಎಡಗಡೆ. ಆಗ ಏನಾಗುತ್ತೆ 2x ಸ್ಕ್ವೇರ್ ಮೈನಸ್ 14x ಮೈನಸ್ 120 ಈಸ್ ಈಕ್ವಲ್ ಟು 0 ಆಯಿತು. ಇಲ್ಲಿ ಎರಡನ್ನು ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಸ್ ಈಕ್ವಲ್ ಟು 0 ಆಯಿತು. ನೆಕ್ಸ್ಟ್ ನಾವು ಏನು ಮಾಡಬೇಕು, ಮತ್ತೆ ಅದರ ಮಧ್ಯಪದವನ್ನು ಓಡಿದಾಗ ಮೈನಸ್ 12x ಪ್ಲಸ್ 5x ಬರುತ್ತೆ. ಇಲ್ಲಿ x ಅನ್ನು ಕಾಮನ್ ತೆಗಿಬೇಕು, ಇಲ್ಲಿ ಪ್ಲಸ್ 5 ಕಾಮನ್ ತೆಗಿಬೇಕು. ಮತ್ತೆ x ಮೈನಸ್ 12 ಮತ್ತೆ ಇಲ್ಲಿ ಕಾಮನ್ ತೆಗೆದಾಗ ಇಲ್ಲಿ x ಪ್ಲಸ್ 5 ಉಳಿತು. x ಮೈನಸ್ 12 ಈಸ್ ಈಕ್ವಲ್ ಟು 0, x ಪ್ಲಸ್ 5 ಈಸ್ ಈಕ್ವಲ್ ಟು 0 ಆಗುತ್ತೆ. x ಈಸ್ ಈಕ್ವಲ್ ಟು 12 ಮತ್ತು x ಈಸ್ ಈಕ್ವಲ್ ಟು ಮೈನಸ್ 5 ಆಗುತ್ತೆ. ಇಲ್ಲಿ ನಾವು ಪಾದ 12 ಸೆಂಟಿಮೀಟರ್ ಬರುತ್ತೆ, ಎತ್ತರ 12ರಲ್ಲಿ 7 ಕಳೆದಾಗ ನಮಗೆ 5 ಸೆಂಟಿಮೀಟರ್ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ 27ನೇದು, ಸೈನ್ ಎ ಪ್ಲಸ್ ಕೋಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು LHS ಅನ್ನು ತಗೊಂಡಾಗ ಅಂದ್ರೆ ಎಡಭಾಗವನ್ನು ತಗೊಳ್ಬೇಕು. ಸೈನ್ ಎ ಪ್ಲಸ್ ಕೋಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್
ಎ ಹೋಲ್ ಸ್ಕ್ವೇರ್. ಅದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ನಾವು ಬಿಡಿಸಿದಾಗ ನಮಗೆ ಇಷ್ಟು ಬರುತ್ತೆ. ಆಮೇಲೆ ಇದನ್ನು ಸಹ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ಬಳಸಿದಾಗ ಈ ರೀತಿ ಬರುತ್ತೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಎಕ್ಸ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೆಕ್ ಎ. ನೆಕ್ಸ್ಟ್ ನಾವು ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎನ ಒಂದು ಕಡೆ ತರಬೇಕು. ನೆಕ್ಸ್ಟ್ ಕೋಸೆಕ್ ಸ್ಕ್ವೇರ್ ಎ ಸೆಕ್ ಸ್ಕ್ವೇರ್ ಎ ಇಲ್ಲಿರುತ್ತೆ. ಇನ್ನು 2 ಸೈನ್ ಎ ಇಂಟು ಕೋಸೆಕ್ ಎ 2 ಕಾಸ್ ಎ ಇಂಟು ಸೆಕ್ ಎನ ಒಂದು ಕಡೆ ತರಬೇಕು. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಗೊತ್ತಿದೆ, ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಗೊತ್ತಿದೆ. ಆಮೇಲೆ ಕಾಟ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಟೂ ಸೈನ್ ಎ ಇಂಟು ಕೋಸೆಕ್ ಎ 2 ಕಾಸ್ ಎ ಇಂಟು ಸೆಕ್ ಎ ಇದೆ. ಇಲ್ಲಿ ನಾವು ಏನು ಮಾಡಬೇಕು, 2 ಸೈನ್ ಎ ಇಂಟು ಕೋಸೆಕ್ ಎ. ಕೋಸೆಕ್ ಎ ಅಂದರೆ 1 ಅಪಾನ್ ಸೈನ್ ಎ ಆಯಿತು. ಇಲ್ಲಿ ಸೆಕ್ ಎ ಅಂದರೆ 1 ಅಪಾನ್ ಕಾಸ್ ಎ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, 1 ಪ್ಲಸ್ 1 ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಇಲ್ಲಿ 2 ಇವೆರಡು ಕ್ಯಾನ್ಸಲ್ ಆಗ್ತದೆ, ಸೈನ್ ಎ ಕಾಸ್ ಎ ಕ್ಯಾನ್ಸಲ್ ಆಯಿತು. ಇಲ್ಲಿ ಒಟ್ಟು ಎಷ್ಟಾಯಿತು, 2 ಪ್ಲಸ್ 2 4, 1 5, 1 6, 1 7 ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಉತ್ತರ ಬರುತ್ತೆ. ಇಲ್ಲಿ ಕೋಸೆಕ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದು ತಗೊಳ್ಬೇಕು. ಸೆಕ್ ಸ್ಕ್ವೇರ್ ಎ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ತಗೊಂಡಿದ್ದಾರೆ. ಈ ಸೂತ್ರವನ್ನು ಇಲ್ಲಿ ನಾವು ಹಾಕೊಂಡಾಗ ನಮಗೆ ಇಲ್ಲಿ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಬರುತ್ತೆ. ಇನ್ನು 28ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ವೈ ಬಿಂದುವು ಎ 7 1 ಮತ್ತು ಬಿ 3 5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವಾಯ್ಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಮತ್ತು ಬಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪಿ ಎಕ್ಸ್ ವೈ ಮತ್ತು ಬಿಂದುವು ಎ 7 1 ಮತ್ತು ಬಿ 3 5 ಬಿಂದುಗಳಿಂದ ಸಮಾನ ದೂರದಲ್ಲಿ ಅಂತ ಹೇಳಿದೆ ನಾವು. ಹಾಗಾಗಿ ಸಮಾನ ದೂರದಲ್ಲಿರುವುದರಿಂದ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಆಗುತ್ತೆ. ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಮೈನಸ್ 7 ಇಲ್ಲಿ ಎ ಪಿ ಕೊಟ್ಟಿದ್ದಾರೆ ಅವರು, ಎ ಪಿ ಎಕ್ಸ್ ಮೈನಸ್ 7 ವರ್ಗ, ಆಮೇಲೆ ಪ್ಲಸ್ ವಾಯ್ ಮೈನಸ್ 1 ವರ್ಗ, ಎಕ್ಸ್ ಮೈನಸ್ 3 ವರ್ಗ ಪ್ಲಸ್ ವಾಯ್ ಮೈನಸ್ 5 ವರ್ಗ ಆಗುತ್ತೆ. ಈಗ ಎಕ್ಸ್ ಇದನ್ನು ಬಿಡಿಸಿದಾಗ ನಮಗೆ ಬಿಡಿಸಿ ಸಿಂಪ್ಲಿಫೈ ಮಾಡಿದಾಗ ನಮಗಿಲ್ಲಿ ಲಾಸ್ಟ್ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 2 ಬರುತ್ತೆ. ಆಮೇಲೆ ಪಿ ಎಕ್ಸ್ ವಾಯ್ ಇಲ್ಲಿ ಮಧ್ಯ ಬಿಂದುವನ್ನು ನಾವು ಕಂಡುಹಿಡಿಬೇಕು. x1 ಪ್ಲಸ್ x2 ಅಪಾನ್ 2 y1 ಪ್ಲಸ್ y2 ಅಪಾನ್ 2 ನಾವು ಹಾಕಿ ಕಂಡುಹಿಡಿದಾಗ ನಮಗಿಲ್ಲಿ ಮಧ್ಯ ಬಿಂದು 5 ಮತ್ತು 3 ಬರುತ್ತೆ. ಸಮಾನ ದೂರದಲ್ಲಿರುವುದರಿಂದ ಮಧ್ಯ ಬಿಂದುವನ್ನು ನೀವು ಕಂಡುಹಿಡಿಯಬೇಕು. ಇಲ್ಲಿ ಪಿ ಬಿಂದು ನಿರ್ದೇಶಾಂಕ ಸಿಗತ್ತೆ. ನೆಕ್ಸ್ಟ್ ಅಥವಾ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಎ 4 5 ಬಿ 7 y ಸಿ 4 3 ಮತ್ತು ಡಿ ಎಕ್ಸ್ 2 ಈ ಬಿಂದುಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗಗಳಾದಾಗ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಸಮಾಂತರ ಚತುರ್ಭುಜದ ಶೃಂಗಗಳಾಗಿರೋದ್ರಿಂದ ನಾವಿಲ್ಲಿ ಎ ಬಿ ಕರ್ಣದ ಮಧ್ಯಬಿಂದುವನ್ನು ನಾವಿಲ್ಲಿ ಎ ಬಿ ಕರ್ಣದ ಮಧ್ಯಬಿಂದು ಎ ಸಿ ಕರ್ಣದ ಮಧ್ಯಬಿಂದು ಇವೆರಡು ಏನಾಗುತ್ತೆ, ಪರಸ್ಪರ ಸಮ ಆಗುತ್ತೆ. ಅಂದರೆ ಇ ಬಿ ಮತ್ತು ಎ ಸಿ. ಇಲ್ಲಿ ಎ ಬಿ ನಾವು ತಗೊಂಡಾಗ ಎಕ್ಸ್ ಪ್ಲಸ್ 7 ಇಲ್ಲಿ ನೋಡ್ಬೇಕು ನಾವು
ಇಲ್ಲಿ ಒಂದು ಕರ್ಣ ಇದೆ, ಇಲ್ಲೊಂದು ಕರ್ಣ ಇದೆ. ಎಕ್ಸ್ ಪ್ಲಸ್ 7 ಅಪಾನ್ 2, 2 ಪ್ಲಸ್ y ಅಪಾನ್ 2 ತಗೊಳ್ಬೇಕು, ಇವೆರಡು ಬಿಂದುಗಳನ್ನು. ಆಮೇಲೆ ಇಸ್ ಈಕ್ವಲ್ ಟು ಈ ಸಿ ಅನ್ನು ತಗೊಂಡಾಗ ನಾವು 4 ಪ್ಲಸ್ 4 ಅಪಾನ್ 2, 3 ಪ್ಲಸ್ 5 ಅಪಾನ್ 2 ತಗೊಳ್ಬೇಕು. ಇಲ್ಲಿ ಬಿ ಡಿ ಅನ್ನು ತಗೊಳ್ಬೇಕು, ಇಲ್ಲ ಡಿ ಬಿ ಕರ್ಣದ ಮಧ್ಯಬಿಂದುವನ್ನು ತಗೊಳ್ಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ನಾವು ಅದನ್ನು ಎಕ್ಸ್ ಪ್ಲಸ್ 7 ಇಸ್ ಈಕ್ವಲ್ ಟು 8, ಎಕ್ಸ್ ಇಸ್ ಈಕ್ವಲ್ ಟು 8 ಮೈನಸ್ 7 1 ಬರುತ್ತೆ. ಆಮೇಲೆ ವಾಯ್ನ ಬೆಲೆ ಇಲ್ಲಿ 6 ಬರ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 6, ವೈ ಇಸ್ ಈಕ್ವಲ್ ಟು 1 ಬರ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 6 ಬರಬೇಕು. ಇದು ರಾಂಗ್ ಆಗಿದೆ. ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 6 ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಸರಾಸರಿಯನ್ನ ಕಂಡುಹಿಡಿಬೇಕು. ಈ ರೀತಿ ಒಂದು ಕೋಷ್ಟಕವನ್ನು ಹಾಕೊಳ್ಬೇಕು, ವರ್ಗಾಂತರ ಆವೃತ್ತಿಯನ್ನು ಬರ್ಕೊಳ್ಬೇಕು. ನಂತರ ಈ ಒಂದು ಕಾಲಮಲ್ಲಿ ನಾವು ಮಧ್ಯಬಿಂದುವನ್ನು ಬರ್ಕೊಳ್ಬೇಕಾಗ್ತದೆ. 10 ಮತ್ತು 20 ಕೂಡಿಸಿ ಅದಕ್ಕೆ 2ರಿಂದ ಭಾಗಿಸಿದ್ರೆ ನಮ್ಗೇನು ಬರುತ್ತೆ, 15 ಬಂತು. ಅದೇ ರೀತಿ ವಿಧಾನದಲ್ಲಿ ಮಧ್ಯಬಿಂದುವನ್ನು ಕಂಡುಹಿಡಿದು ಆಮೇಲೆ ಎಫ್ ಆವೃತ್ತಿಯಿಂದ ಮಧ್ಯಬಿಂದುವಿಗೆ ಗುಣಿಸಬೇಕು. ಎಫ್ ಐ ಎಕ್ಸ್ ಐ ಗುಣಿಸಿ ಅದರ ಮೊತ್ತವನ್ನು ಕಂಡುಹಿಡಿದು ಸಿಗ್ಮಾ ಎಫ್ ಐ ಎಕ್ಸ್ ಐ 760 ಬರುತ್ತೆ. ಇಲ್ಲಿ ಟೋಟಲ್ ಆವೃತ್ತಿ ಮೊತ್ತ 20 ಬರ್ತದೆ. ಸಿಗ್ಮಾ ಎಫ್ ಐ ಎಕ್ಸ್ ಐಯನ್ನು ಸಿಗ್ಮಾ ಎಫ್ ಅಂದರೆ ಆವೃತ್ತಿಗಳ ಮೊತ್ತದಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತದೆ, 38 ಬರ್ತದೆ. ಇದು ಸರಾಸರಿ ಸೂತ್ರ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮಧ್ಯಾಂಕವನ್ನು ಕಂಡುಹಿಡಿಯುವಾಗ ಸಹ ನಾವೇನು ಮಾಡಬೇಕು, ಈ ರೀತಿ ಒಂದು ಕೋಷ್ಟಕವನ್ನು ಹಾಕೊಂಡು ವರ್ಗಾಂತರ ಮತ್ತು ಆವೃತ್ತಿ ಬರ್ಕೊಳ್ಬೇಕು. ನಂತರ ಇಲ್ಲಿ ಸಂಚಿತ ಆವೃತ್ತಿಯನ್ನು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ಬೇಕಾಗ್ತದೆ. ಸಂಚಿತ ಆವೃತ್ತಿಯನ್ನು ನಾವು ಬರಿತಾ ಹೋದಾಗ ನಿಮಗೆ 2 ಪ್ಲಸ್ 3 5, 5 ಪ್ಲಸ್ 6 11, 11 ಪ್ಲಸ್ 4 15, 15 ಪ್ಲಸ್ 5 20 ಮತ್ತು ಆವೃತ್ತಿಗಳ ಮೊತ್ತ 20 ತಗೊಳ್ಬೇಕು. ಇನ್ನು n ಈಸ್ ಈಕ್ವಲ್ ಟು 20, n/2 10 ಆಗುತ್ತೆ. ಯಾಕಂದರೆ ಇಲ್ಲಿ ಸೂತ್ರ ಇದೆ, ಮಧ್ಯಾಂಕವಿರುವ ವರ್ಗಾಂತರ 25 ಮತ್ತು 30 ನಡುವೆ ಇದೆ ಅಂತ ತಿಳ್ಕೊಳ್ಬೇಕು ನಾವು. 25 ಮತ್ತು 30 ನಡುವೆ ಇದೆ. ಆಮೇಲೆ ಇಲ್ಲಿ 25 ಎಲ್ ಕೆಳಮಿತಿ. ಆಮೇಲೆ ಸಂಚಿತ ಆವೃತ್ತಿ ಇಲ್ಲಿ 5 ಸಂಚಿತ ಆವೃತ್ತಿ. ಆಮೇಲೆ ಎಫ್ 6 ಬರ್ತದೆ, ಎಚ್ ವರ್ಗಾಂತರದ ಗಾತ್ರ 5 ಬರ್ತದೆ. ಸೂತ್ರವನ್ನು ಹಾಕಿದಾಗ ನಮಗೆ ಸೂತ್ರ ಗೊತ್ತಿದೆ, ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರ್ಯಾಕೆಟ್ ಎನ್ ಅಪಾನ್ 2 ಮೈನಸ್ ಸಿ ಎಫ್ ಅಪಾನ್ ಎಫ್ ಇಂಟು ಎಚ್. ಇದಕ್ಕೆ ನಾವು ಬೆಲೆಗಳನ್ನು ಹಾಕಬೇಕು. ನಂತರ ಇಲ್ಲಿ n/2 10 ಇದೆ, 10ರಲ್ಲಿ 5 ಕಳೆದ್ರೆ 5. ನೆಕ್ಸ್ಟ್ ಇಂಟು 5/6 ಇಂಟು 5 ಇದೆ, 25/6. ಅದನ್ನು ಛೇದ ಹೊಡೆದಾಗ 4.16 ಬಂತು. ಕೂಡಿಸಿದಾಗ 29.16 ಬರ್ತದೆ. ಇನ್ನು 30ನೇ ಪ್ರಶ್ನೆ, ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅವರ ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನದಲ್ಲಿ ಬರುವ ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಒಟ್ಟು ಎಷ್ಟು ದಿವಸ ಇದೆ, ಕ್ಯಾಲೆಂಡರ್ನಲ್ಲಿ 30 ದಿವಸ ಬರುತ್ತೆ. ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 30. ಪಿ ಬೇರೆ ಬೇರೆ ದಿನಗಳಲ್ಲಿ ಬರುವ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ದಿನಗಳಲ್ಲಿ ಅಂತ ಹೇಳಿದ್ರೆ 30ರಲ್ಲಿ 29 ಅಂದರೆ 29/30 ಆಗುತ್ತೆ. ಒಂದೇ ದಿನದಲ್ಲಿ ಅಂದರೆ 1/30 ಆಗುತ್ತೆ. ಅಷ್ಟು ಬೇರೆ ಬೇರೆ ದಿನದಲ್ಲಿ ಮತ್ತು ಒಂದೇ ದಿನದಂದು ಬರುವಂತಹ ಸಂಭವನೀಯತೆ ಇದು ಆಗುತ್ತೆ. ಇನ್ನು 31ನೇ ಪ್ರಶ್ನೆ, ಒಂದು ಅಸಮಬಾಹು ತ್ರಿಭುಜ ABC ಯಲ್ಲಿ
ಬಿ ಸಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು ಎ ಬಿಯನ್ನು ಡಿ ಬಿಂದುವಿನಲ್ಲಿ ಮತ್ತು ಎ ಸಿಯನ್ನು ಈ ಬಿಂದುವಿನಲ್ಲಿ ಛೇದಿಸಲಿ. ಡಿ ಅನುಪಾತ ಬಿ ಸಿ ಇಸ್ ಈಕ್ವಲ್ ಟು 2:5, ಎ ಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್, ಎ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಮತ್ತು ಡಿಇ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆದಾಗ ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಚಿತ್ರವನ್ನು ಹಾಕೊಳ್ಬೇಕು. ಅಸಮಬಾಹು ತ್ರಿಭುಜ ಚಿತ್ರವನ್ನು ಹಾಕೊಂಡು ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕು. ಇಲ್ಲಿ ಎ ಬಿ ಸಿಯಲ್ಲಿ ಡಿಇ ಸಮಾಂತರ ಬಿ ಸಿ ಅಂತ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಡಿಇ ಸಮಾಂತರ ಬಿ ಸಿ ಇದೆ. ಅನುಪಾತಗಳನ್ನ ಬರ್ಕೊಂಡಾಗ ಎ ಡಿ ಅಪಾನ್ ಎ ಬಿ ಇದೆ. ಆಮೇಲೆ ಡಿಇ ಅಪಾನ್ ಬಿ ಸಿ, ಎಇ ಅಪಾನ್ ಎ ಸಿ ಇದೆ, ಇಸ್ ಈಕ್ವಲ್ ಟು 2/5 ಅಂತ ಕೊಟ್ಟಿದ್ದಾರೆ. ಈಗ ಎ ಡಿ 2, ಡಿಇ 4, ಎಇ 3 ಬೆಲೆಯನ್ನು ಹಾಕಬೇಕು. ಬೆಲೆ ಹಾಕಿ ನಾವು ಇದನ್ನು ಓರೆ ಗುಣಾಕಾರ ಮಾಡಿದಾಗ ಎ ಬಿಯ ಬೆಲೆ ನಮಗೆ 5 ಬರುತ್ತೆ, ಬಿ ಸಿಯ ಬೆಲೆ 10 ಬರುತ್ತೆ, ಆಮೇಲೆ ಎ ಸಿಯ ಬೆಲೆ 7.5 ಬರ್ತದೆ. ಮೂರನ್ನು ಕೂಡಿಸಿದಾಗ ನಮಗೆ ಎ ಬಿ ಸಿಯ ಸುತ್ತಳತೆ ಸಿಗುತ್ತೆ 22.5 ಸೆಂಟಿಮೀಟರ್ ಬರುತ್ತೆ. ಇನ್ನು 32ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಬಹಳ ಪರೀಕ್ಷೆಗಳಿಗೆ ಕೇಳಿರುವಂಥದ್ದು ಮತ್ತು ಸುಲಭವಾದಂತಹ ಒಂದು ಪ್ರಮೇಯ. ಈ ಪ್ರಮೇಯವನ್ನು ಸಾಧಿಸುವಾಗ ನಾವು ಮೊದಲು ಚಿತ್ರವನ್ನು ಹಾಕೊಳ್ಬೇಕು. ಒಂದು ವೃತ್ತಕ್ಕೆ ಕೇಂದ್ರ O ಇದೆ. ನೆಕ್ಸ್ಟ್ ಪಿ ಬಾಹ್ಯ ಬಿಂದುವಿನಲ್ಲಿ ಬಾಹ್ಯ ಬಿಂದು, ನೆಕ್ಸ್ಟ್ ಪಿ ಕ್ಯೂ ಮತ್ತು ಪಿ ಆರ್ಗಳು ಏನು ಸ್ಪರ್ಶಕಗಳು. ದತ್ತದಲ್ಲಿ ನಾವು ಅದನ್ನು ಬರ್ಕೊಳ್ಬೇಕು. ಸಾಧನೀಯ ನಾವು ಪಿ ಕ್ಯೂ ಮತ್ತು ಪಿ ಆರ್ ಇವೆರಡು ಪರಸ್ಪರ ಸಮ ಅಂತ ಪ್ರೂವ್ ಮಾಡಬೇಕಾಗುತ್ತದೆ. ರಚನೆಯನ್ನು ಮಾಡ್ಕೊಳ್ಬೇಕಾಗುತ್ತದೆ. ಅಂದರೆ ಓ ಆರ್ ಮತ್ತು ಓ ಕ್ಯೂ ತ್ರಿಜ್ಯಗಳನ್ನು ಇಲ್ಲಿ ಸೇರಿಸಬೇಕು, ತ್ರಿಜ್ಯಗಳನ್ನು ಹೇಳ್ಕೊಳ್ಬೇಕು. ಸಾಧನೆ ಮಾಡುವಾಗ ನಾವು ತ್ರಿಭುಜ ಪಿ ಕ್ಯೂ ಓ ಈ ಎರಡು ತ್ರಿಭುಜಗಳನ್ನು ನಾವು ತೆಗೆದುಕೊಂಡು ಆ ಎರಡೂ ತ್ರಿಭುಜಗಳು ಸರ್ವಸಮ ಅನ್ನೋದನ್ನು ನಾವೇನು ಮಾಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಎರಡೂ ತ್ರಿಭುಜಗಳು ಸರ್ವಸಮ ಆದ ನಂತರ ಆ ಎರಡೂ ಅನುರೂಪ ಬಾಹುಗಳು ಏನಾಗ್ತವೆ, ತ್ರಿಭುಜದ್ದು ಸಮ ಆಗ್ತದೆ. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಆಗುತ್ತೆ. ಇಲ್ಲಿ ಸರ್ವಸಮ ಮಾಡುವಾಗ ನಾವು ಲಕ್ಷಣಗಳನ್ನು ನೋಡ್ಬೇಕಿಲ್ಲಿ. ಕೋನ್ ಪಿ ಕ್ಯೂ ಓ ಮತ್ತು ಪಿ ಆರ್ ಓ ಇವೆರಡು 90 ಡಿಗ್ರಿ, ಯಾಕಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ ಆಗಿರುತ್ತೆ. ಓ ಪಿ ಮತ್ತು ಓ ಪಿ ಯು ಸಾಮಾನ್ಯ ಭಾವವಾಗಿರುತ್ತೆ. ಓ ಕ್ಯೂ ಮತ್ತು ಓ ಆರ್ ಒಂದೇ ವೃತ್ತದ ತ್ರಿಜ್ಯಗಳಾಗಿರುತ್ತೆ. ಇಲ್ಲಿ ಲಂಬ ಕೋನ ವಿಕರ್ಣ ಭಾವ ಸಿದ್ಧಾಂತದ ಪ್ರಕಾರ ತ್ರಿಭುಜ ಪಿ ಕ್ಯೂ ಓ ಸರ್ವಸಮ ತ್ರಿಭುಜ ಪಿ ಆರ್ ಓ ಆಗಿರುತ್ತೆ. ಈ ಒಂದು ಸಿದ್ಧಾಂತದ ಪ್ರಕಾರ ನಾವು ಸರ್ವಸಮ ಮಾಡಿ ಆ ಎರಡು ಸ್ಪರ್ಶಕಗಳ ಉದ್ದ ಸಮ ಅಂತ ಪ್ರೂವ್ ಮಾಡಬೇಕು. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ. ಇನ್ನು 33ನೇ ಪ್ರಶ್ನೆ, ಚಿತ್ರದಲ್ಲಿ ಓ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕೋನ್ ಎ ಒ ಬಿ ಇಸ್ ಈಕ್ವಲ್ ಟು 120 ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ನಾವು ಕಂಡುಹಿಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಅವರು ಡೀಟಾ ಅಪಾನ್ 360 ಇಂಟು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 462 ಇದೆ. ಇದರಲ್ಲಿ ನಾವೇನು ಮಾಡಬೇಕಾಗತ್ತೆ, ಆರ್ ಅನ್ನ ಕಂಡುಹಿಡಬೇಕು, ತ್ರಿಜ್ಯವನ್ನ ಕಂಡುಹಿಡಬೇಕು. ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡ್ಕೊಳ್ಬೇಕು, ಮಾಡ್ತಾ ಆರ್ ಅನ್ನ ಕಂಡುಹಿಡ್ಕೊಳ್ಬೇಕು. ಆರ್ ಅನ್ನ ಕಂಡುಹಿಡಿದಾದ ನಂತರ ಕಂಸದ ಉದ್ದದ ಸೂತ್ರವನ್ನು ಹಾಕಬೇಕಿಲ್ಲಿ. ಕಂಸದ ಎ ವೈ ಬೈ ಉದ್ದದ ಸೂತ್ರ ಡೀಟಾ ಅಪಾನ್ 360 ಇಂಟು 2 ಪೈ ಆರ್ ಬರುತ್ತೆ. ಇಲ್ಲಿ ಆರ್ನ ಬೆಲೆಯನ್ನು ನಾವು ಹಾಕೊಂಡಾಗ ನಮಗೆ 44 ಸೆಂಟಿಮೀಟರ್ ಸಿಂಪ್ಲಿಫೈ ಮಾಡಿದಾಗ ಸಿಗುತ್ತೆ. ಇದು ಸಹ ನೀವು ಸುಲಭವಾಗಿ ಮಾಡಬಹುದು. ಅಥವಾ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಸಹ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಡೀಟಾ ಅಪಾನ್ 360 ಇಂಟು ಪೈ ಆರ್ ಸ್ಕ್ವೇರ್ ಸೂತ್ರ ಹಾಕಬೇಕು. ಹಾಕಿ ಆರ್ನ ಬೆಲೆಯನ್ನ ಇಲ್ಲಿ ನಾವೇನು ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕಾಗತ್ತೆ.
ಅಂದರೆ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಕಂಸದ ಉದ್ದ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ 5 ಕ್ಯಾನ್ಸಲ್ ಆಗುತ್ತೆ, ಇದೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 6 ಕ್ಯಾನ್ಸಲ್ ಆದರೆ 1 6 ಉಳಿತದೆ. 6 ಈಸ್ ಈಕ್ವಲ್ ಟು 2 ಉಳ್ಕೊಳ್ತದೆ. ಇನ್ನು ಕಂಸದ ಉದ್ದದ ಸೂತ್ರ θ/360 × 2πr ಈಸ್ ಈಕ್ವಲ್ ಟು 44/21 ಕೊಟ್ಟಿದ್ದಾರೆ ಅವರು. ಅದನ್ನು ಹಾಕಿದಾಗ ನಮಗೆ ಇಲ್ಲಿ ಏನಾಗುತ್ತೆ, ಕೋನದ ಅಳತೆಯನ್ನು ಕಂಡುಹಿಡಿಯಲಿಕ್ಕಾಗತ್ತೆ. θ/180 ಈಸ್ ಈಕ್ವಲ್ ಟು ಇದನ್ನು ಛೇದ ಹೊಡೆದಾಗ ನಮಗೆ 1/3 ಬರುತ್ತೆ. 1/3 ಬರುತ್ತೆ. 7 1 7 3 ಇಲ್ಲಿ 44 ಕ್ಯಾನ್ಸಲ್ ಆಯ್ತು, ಅಂದರೆ 1/3 ಉಳ್ಕೊಳ್ತದೆ. θ ಈಸ್ ಈಕ್ವಲ್ ಟು 180/3. 3 1 3 6 10 ಅಂದರೆ 60 ಡಿಗ್ರಿ ಬರುತ್ತೆ. ಇನ್ನು 5ನೇ ಮುಖ್ಯ ಪ್ರಶ್ನೆಯಲ್ಲಿ, ಇದು 4 ಅಂಕಗಳ ಪ್ರಶ್ನೆ, ಒಟ್ಟು 16 ಅಂಕಗಳು ಇದರಲ್ಲಿ ಇರ್ತವೆ. 4 ಪ್ರಶ್ನೆಗಳಿರ್ತವೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 2 ಸಮೀಕರಣ ಕೊಟ್ಟಿರ್ತಾರೆ. x + y = 6, 2x + y = 10. ನಾವು ಈ ರೀತಿ ಕೋಷ್ಟಕವನ್ನು ಹಾಕೊಳ್ಬೇಕು. ಹಾಕೊಂಡು ಇಲ್ಲಿ x ಗೆ 0 ಕೊಡಬೇಕು, ಆವಾಗ y ನ ಬೆಲೆ 6 ಆಗುತ್ತದೆ. ನೆಕ್ಸ್ಟ್ x ಗೆ 1 ಕೊಡಬೇಕು, y ನ ಬೆಲೆ 5 ಆಗುತ್ತೆ. x 2 ಕೊಟ್ಟರೆ y ನ ಬೆಲೆ 4 ಆಗ್ತದೆ. ಈ ವಿಧಾನವನ್ನು ನೀವು ಅನುಸರಿಸ್ಕೊಳ್ಬೋದು. ಇಲ್ಲ ಅಂದರೆ x ಗೆ 0 ಕೊಡಬೇಕು, y 6 ಆಗ್ತದೆ. ಇಲ್ಲಿ y ಗೆ 0 ಕೊಟ್ಟಾಗ y ಗೂ ಸಹ ನೀವು 0 ಕೊಡ್ಬೋದು, x ನ ಬೆಲೆ 6 ಆಗ್ತದೆ. ಆ ರೀತಿನೂ ನೀವು ಬೇಕಾದರೆ ತಗೊಳ್ಬೋದು. ನಂತರ ಇನ್ನೊಂದು ಸಮೀಕರಣ, ಅದಕ್ಕೂ ಸಹ ನೀವು ಏನು ಮಾಡಬೇಕು, ಒಂದು ಕೋಷ್ಟಕ ಹಾಕ್ಕೊಳ್ಬೇಕು. x ಗೆ 0 ಕೊಟ್ಟರೆ y ನ ಬೆಲೆ ಏನಾಗುತ್ತೆ, 10 ಆಗುತ್ತೆ. ನೆಕ್ಸ್ಟು x ಗೆ 2 ಹಾಕಿದ್ರೆ y ನ ಬೆಲೆ 6, x ಗೆ 3 ಹಾಕಿದಾಗ y ನ ಬೆಲೆ 4 ಬರುತ್ತೆ. ಅದನ್ನು ಸಹ ನೀವು ಬಿಂದುಗಳನ್ನು ಹಾಕ್ಕೊಂಡು ಗುರುತಿಸ್ಕೊಳ್ಬೇಕು. ನಂತರ ಗ್ರಾಫಲ್ಲಿ ನೀವು ಬಿಂದುಗಳನ್ನು ಗುರುತಿಸಿ ರೇಖೆಗಳನ್ನು ಎಳೆದಾಗ ಅದು ಒಂದು ಬಿಂದುವಿನಲ್ಲಿ ಏನಾಗುತ್ತೆ, ಛೇದಿಸ್ತದೆ. 4 ಮತ್ತು 2 ಬಿಂದುವಿನಲ್ಲಿ ಛೇದಿಸ್ತದೆ. ಆ ನಿರ್ದೇಶಾಂಕಗಳನ್ನು ಗುರುತಿಸಬೇಕು. ಇನ್ನು 35ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ E11/E8 11ನೇ ಪದ ಮತ್ತು 8ನೇ ಪದ ಅವುಗಳ ಅನುಪಾತ 3/2 ಕೊಟ್ಟಿದ್ದಾರೆ. E11 ಅಂದರೆ E + 10D ಆಗುತ್ತದೆ. E8 ಅಂದರೆ E + 7D, 3/2 ಆಯಿತು. ಓರೆ ಗುಣಾಕಾರವನ್ನು ಮಾಡಿದಾಗ ನಮಗೆ 3 × E + 7D = 2 × E + 10D ಆಯಿತು. ನೆಕ್ಸ್ಟು ಅದನ್ನು ಗುಣಾಕಾರ ಮಾಡಿದಾಗ 3A + 21D ಬಂತು. ಇಲ್ಲಿ 2A + 20D ಬಂತು. ಈ ಅನ್ನು ನಾವು ಈ ಕಡೆ ತಗೊಂಡ್ಬರ್ಬೇಕು. 21D ಅನ್ನು ಈ ಕಡೆ ತಂದಾಗ ನಮಗೆ E = -D ಆಗುತ್ತೆ. ನೆಕ್ಸ್ಟ್ S5/S21 ಅನ್ನು ಮಾಡಿದಾಗ ನಾವು ಅದಕ್ಕೆ ಮೊತ್ತದ ಸೂತ್ರವನ್ನು ಹಾಕಿದಾಗ 5/2 × 2A + 5 - 1 × D, 21/2 2A + 21 - 1 × D. ಇಲ್ಲಿ 2 ಅನ್ನು ನೀವು ಕ್ಯಾನ್ಸಲ್ ಮಾಡಬೇಕು. ಅವು 5/21 ಬಂತು. 2A + 4D, 2A + 20D ಬಂತು. ಈಗ 2 × -D, A = -D ಅಂತ ನೀವು ಇಲ್ಲಿ ಕಂಡುಹಿಡ್ದಿದ್ದೀರಾ. ಹಾಗಾಗಿ 2A ಇದ್ದಲ್ಲೇ -D ಅನ್ನು ಹಾಕ್ಕೊಳ್ವಿ. ಆಮೇಲೆ ಸಿಂಪ್ಲಿಫೈ ಮಾಡಿದಾಗ ನಮಗೆ 5 × 2D 21 × 18D ಬಂತು. ಇಲ್ಲಿ ಛೇದ ಹೊಡೆದಾಗ ನಮಗೆ D ಕ್ಯಾನ್ಸಲ್ ಆಗುತ್ತೆ. 2 1 2 9 5/189 ಬರುತ್ತೆ ಉತ್ತರ. ಇನ್ನು 36ನೇ ಪ್ರಶ್ನೆ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಮೇಯ. ಈ ಪ್ರಮೇಯವನ್ನು ಸಹ ನೀವು ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಅಂತ ನಾವು ದತ್ತವನ್ನು ಬರ್ಕೊಳ್ಬೇಕು. ಫಸ್ಟ್ ಚಿತ್ರವನ್ನು ಹಾಕೊಂಡಾದ ನಂತರ 2 ABC ಮತ್ತು DEF ತ್ರಿಭುಜಗಳನ್ನು ಚಿತ್ರಿಸಿಕೊಂಡು ಕೋನ್ A = ಕೋನ್ D, ಕೋನ್ A = ಕೋನ್ D,
ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಇ ಆಗುತ್ತೆ. ನೆಕ್ಸ್ಟ್ ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎಫ್. ಇವರು ಅವರೇ ಕೊಟ್ಟಿರುವಂಥದ್ದು. ಇನ್ನು ಸಾಧನೀಯ ಎರಡು ಸಮಾನುಪಾತ ಅಂತ ತಗೊಳ್ಬೇಕು. ಎ ಬಿ ಅಪಾನ್ ಡಿ ಇ, ಎ ಬಿ ಅಪಾನ್ ಡಿ ಇ, ಬಿ ಸಿ ಅಪಾನ್ ಇ ಎಫ್, ನೆಕ್ಸ್ಟ್ ಎ ಸಿ ಅಪಾನ್ ಡಿ ಎಫ್ ಅಂತ ತಗೊಳ್ಬೇಕು. ಸಾಧನೆ ನಾವು ಪ್ರೂವ್ ಮಾಡಬೇಕು, ರಚನೆ ಮಾಡ್ಕೊಳ್ಬೇಕು. ಇಲ್ಲಿ ಡಿ ಪಿ ಈಸ್ ಈಕ್ವಲ್ ಟು ಎ ಬಿ, ಡಿ ಪಿ ಈಸ್ ಈಕ್ವಲ್ ಟು ಎ ಬಿ ಬರುವಂತೆ ಮತ್ತು ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಆಗುವಂತೆ ಪಿ ಕ್ಯೂ ರೇಖೆಯನ್ನು ಎಳಿಬೇಕು. ಇಲ್ಲಿ ನಾವು ಪಿ ಕ್ಯೂ ಅನ್ನು ಎಳಿಬೇಕಾಗತ್ತೆ, ಇದನ್ನು ಹೇಳ್ಕೊಳ್ಬೇಕು. ಅಂದರೆ ಇಲ್ಲಿ ಡಿ ಪಿ ಎ ಬಿಗೆ ಸಮ ಆಗಿರಬೇಕು, ಆಮೇಲೆ ಡಿ ಕ್ಯೂ ಎ ಸಿಗೆ ಸಮ ಆಗಿರಬೇಕು. ಇನ್ನು ಸಾಧನೆ ನಾವು ಎರಡು ತ್ರಿಭುಜಗಳನ್ನು ನಾವು ಎ ಬಿ ಸಿ ಮತ್ತು ಡಿ ಪಿ ಕ್ಯೂ, ಚಿಕ್ಕ ಎರಡು ತ್ರಿಭುಜ, ಈ ತ್ರಿಭುಜ ಮತ್ತು ಈ ತ್ರಿಭುಜ ಡಿ ಪಿ ಕ್ಯೂ ತ್ರಿಭುಜವನ್ನು ತಗೊಳ್ಬೇಕು. ತಗೊಂಡು ಅದನ್ನ ಏನ್ ಮಾಡಬೇಕು, ಬಾಕೋಬಾ ಸಿದ್ಧಾಂತದ ಪ್ರಕಾರ ಸರ್ವಸಮ ಅಂತ ಪ್ರೂವ್ ಮಾಡ್ಕೊಳ್ಬೇಕು. ಸರ್ವಸಮ ಅಂತ ಪ್ರೂವ್ ಆದ ನಂತರ ಅನುರೂಪ ಕೋನಗಳು ಇಲ್ಲಿ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಕೋನಗಳು ಪರಸ್ಪರ ಸಮ ಆಗುತ್ತೆ. ನೆಕ್ಸ್ಟ್ ಎ ಬಿ ಸಿ ಇದು ಡಿ ಎಫ್ ಗೆ ಸಮ ಆಗಿರೋದ್ರಿಂದ ಡಿ ಪಿ ಕ್ಯೂ ಮತ್ತು ಡಿ ಇ ಎಫ್ ಗಳು ಸಮ ಆಗುತ್ತೆ. ಅವೆರಡು ಸಮ ಆಗಿರೋದ್ರಿಂದ ಅವೆರಡು ಅನುರೂಪ ಕೋನಗಳು ಆಗಿರೋದ್ರಿಂದ ಪಿ ಕ್ಯೂ ಸಮಾಂತರ ಇ ಎಫ್ ಆಗುತ್ತೆ. ನೆಕ್ಸ್ಟ್ ಅವೆರಡು ಸಮಾಂತರ ಆದಾಗ ಮೂಲ ಸಮಾನುಪಾತದ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಇಲ್ಲಿ ನಾವು ಡಿ ಪಿ ಅಪಾನ್ ಡಿ ಇ, ಪಿ ಕ್ಯೂ ಅಪಾನ್ ಇ ಎಫ್, ಡಿ ಕ್ಯೂ ಅಪಾನ್ ಡಿ ಎಫ್ ಅಂತ ನಾವು ಇಲ್ಲಿ ಅನುಪಾತವನ್ನು ಬರೀಬೇಕು. ಇವೆರಡು ಮೂಲ ಸಮಾನದ ಪ್ರಮೇಯದ ಪ್ರಕಾರ ಇವೆರಡು ಏನಾಗುತ್ತೆ, ಸಮರೂಪಿ ತ್ರಿಭುಜಗಳು ಆಗುತ್ತೆ. ಮರದಿಂದ ಮಾಡಿದ 37ನೇ ಪ್ರಶ್ನೆ. ಮರದಿಂದ ಮಾಡಿದ ಸಿಲಿಂಡರ್ನ ಎರಡು ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕು. ಆಮೇಲೆ ಎರಡು ಅರ್ಧಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ, ಇಲ್ಲೊಂದು ಅರ್ಧಗೋಳ ಇಲ್ಲೊಂದು ಅರ್ಧಗೋಳ ಇದೆ, ಒಳಗಡೆ ಇದೆ, ಅವೆರಡರ ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πr(h) ಇದೆ, ಅರ್ಧಗೋಳದ ವಿಸ್ತೀರ್ಣ 2πr², ಇಲ್ಲಿ 2 ಇದೆ, ಹಾಗಾಗಿ 2 × 2πr² ಆಗುತ್ತೆ. ಇಲ್ಲಿ 2πr ಅನ್ನು ಕಾಮನ್ ತೆಗೆದಾಗ h+2r ಬಂತು. ಇಲ್ಲಿ r 3.5 ಅಂತ ಕೊಟ್ಟಿದ್ದಾರೆ, h 10 ಅಂತ ಕೊಟ್ಟಿದ್ದಾರೆ. ನಾವು ಬೆಲೆ ಹಾಕಿ ಸಿಂಪ್ಲಿಫೈ ಮಾಡಿದಾಗ 374 ಸೆಂಟಿಮೀಟರ್² ಬರುತ್ತೆ. ಇದು ಈಸಿ ಇದೆ. ಇನ್ನು ಅಥವಾ ಪ್ರಶ್ನೆಯಲ್ಲಿ ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಸಿಲಿಂಡರಿನಾಕಾರದ ಗಾಜಿನ ಲೋಟದ ಒಳವ್ಯಾಸವು 5 ಸೆಂಟಿಮೀಟರ್ ಇದೆ, ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ್ದ ಭಾಗವಿದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರ 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಫೈನ ಬೆಲೆ 3.14 ಎಂದು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ಲೋಟದ ಗೋಚರ ಸಾಮರ್ಥ್ಯ ಅಂದ್ರೆ ಸಿಲಿಂಡರ್ನ ಘನಫಲ ಆಗುತ್ತೆ, ಅಂದ್ರೆ 5r²h. ಇಲ್ಲಿ r 5 ಅಂದ್ರೆ 3.14 ಕೊಟ್ಟಿದ್ರೆ r ಅಂದ್ರೆ ನಾವು 5/2² ಅಂತ ತಗೊಳ್ಬೇಕು. ನೆಕ್ಸ್ಟ್ ಅದನ್ನು ತಗೊಂಡಾಗ ನಮ್ಗಿಲ್ಲಿ ಸಿಂಪ್ಲಿಫೈ ಮಾಡಿದಾಗ 196.25 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಲೋಟದ ನೈಜ ಸಾಮರ್ಥ್ಯ. ಲೋಟದ ಗೋಚರ ಸಾಮರ್ಥ್ಯ. ಇನ್ನು ನೈಜ ಸಾಮರ್ಥ್ಯವನ್ನು ನಾವು ತಗೊಳ್ಬೇಕು ಅಂದ್ರೆ ಸಿಲಿಂಡರ್ನ ಘನಫಲದಲ್ಲಿ ಅರ್ಧಗೋಳದ ಘನಫಲವನ್ನು ಕಳಿಬೇಕಾಗತ್ತೆ. ನಿಜವಾಗಿ ಅದರಲ್ಲಿರುವ ಸಾಮರ್ಥ್ಯ ಸಿಲಿಂಡರ್ನ ಘನಫಲ ನೀವು ಕಂಡುಹಿಡಿದಿದ್ರೆ 196.25 ಇದೆ. ಅರ್ಧಗೋಳದ ಘನಫಲ 2/3πr³ ಗೊತ್ತಿದೆ. ಅದಕ್ಕೆ ನಾವು ಸೂತ್ರವನ್ನು ಹಾಕಿದಾಗ ಸಿಂಪ್ಲಿಫೈ ಮಾಡಿದಾಗ ನಮಗೆ 32.70 ಬರುತ್ತೆ. 196.25ರಲ್ಲಿ ಕಳೆದಾಗ 163.55 ಸೆಂಟಿಮೀಟರ್ ಕ್ಯೂಬ್. ಇದು ನೈಜ ಸಾಮರ್ಥ್ಯ ಆಗಿರುತ್ತೆ. ಇದು ಗೋಚರ ಸಾಮರ್ಥ್ಯಕ್ಕಿಂತ ಕಡಿಮೆ ಬರ್ತದೆ. ಇನ್ನು
ಮುಖ್ಯ ಪ್ರಶ್ನೆ 6, ಇದು ಕೊನೆಯ ಪ್ರಶ್ನೆ. 5 ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಇದನ್ನ ನೀವು ಪ್ರಶ್ನೆಯನ್ನು ಗಮನವಿಟ್ಟು ಓದಿಕೊಂಡು ಲೆಕ್ಕವನ್ನು ಬಿಡಿಸಬೇಕಾಗತ್ತೆ. AB ಮತ್ತು RQಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರವಾದ ಕಂಬಗಳಾಗಿವೆ. ಇದೇ ನೆಲದ ಮೇಲಿನ P ಬಿಂದು ಮತ್ತು QR ಕಂಬದ ಪಾದದಿಂದ AB ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಆಗಿವೆ. PQ 24 ಮೀಟರ್ ಮತ್ತು AR 13 ಮೀಟರ್ ಆದರೆ AB ಮತ್ತು RQ ಕಂಬದ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ AP ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ √3 ಬೆಲೆನೂ ಕೊಟ್ಟಿದ್ದಾರೆ, 1.7 ಎಂದು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಾವು ಇಲ್ಲಿ ಚಿತ್ರವನ್ನ ಗಮನಿಸಿದಾಗ ನಮಗೆ ತ್ರಿಭುಜ APQ ನಲ್ಲಿ AB ಲಂಬ PQ, ಕೋನ್ P is equal to ಕೋನ್ Q ಆಗತ್ತೆ. ಎರಡು 30 ಡಿಗ್ರಿ ಅಂತ ಅವರು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು BP is equal to BQ ಇವೆರಡು 24ರಲ್ಲಿ 2 ಭಾಗ ಮಾಡಿದಾಗ ಅಂದರೆ ಡಿವೈಡ್ ಬೈ 2 ಮಾಡಿದಾಗ 12 ಸೆಂಟಿಮೀಟರ್ ಬಂತು. ಈಗ ತ್ರಿಭುಜ ABP ಯಲ್ಲಿ ಟ್ಯಾನ್ 30 ಡಿಗ್ರಿ ಅಂದ್ರೆ ಟ್ಯಾನ್ 30 ಡಿಗ್ರಿಯನ್ನು ನಾವು ತಗೊಂಡಾಗ AB ಅಪಾನ್ PB ಆಗುತ್ತೆ. ಟ್ಯಾನ್ 30 ಬೆಲೆ 30 ಡಿಗ್ರಿ ಬೆಲೆ 1/√3 AB ಅಪಾನ್ 12. AB ಇಂಟು √3 ಈಸ್ ಈಕ್ವಲ್ ಟು 12 ಆಗುತ್ತೆ. AB is equal to 12/√3. 12/√3 ಇದನ್ನು ನಾವು ಎರಡು ಕಡೆ √3 ಇಂದ ಗುಣಿಸಿದಾಗ ನಮಗೆ 4 ಇಂಟು √3 ಬರುತ್ತೆ. √3 ಬೆಲೆ 1.7 ಕೊಟ್ಟಿದ್ದಾರೆ, 6.8 ಸೆಂಟಿಮೀಟರ್ ಆಗುತ್ತೆ. ಇನ್ನು ತ್ರಿಭುಜ ABP ಯಲ್ಲಿ cos 30 ಡಿಗ್ರಿಯನ್ನು ನಾವು ತಗೊಂಡಾಗ ಇಲ್ಲಿ BP ಅಪಾನ್ AP ಆಗುತ್ತೆ. ಪಾರ್ಶ್ವ ಬಾಹು ಅಪಾನ್ ವಿಕರ್ಣ ಆಗುತ್ತೆ. ಇದನ್ನ ನಾವು ತಗೊಂಡಾಗ ಇಲ್ಲಿ √3/2 cos 30 ಅಂದ್ರೆ 12 ಅಪಾನ್ AP ಆಯ್ತು. ಇಲ್ಲಿ AP ಇಂಟು √3 is equal to 24. AP is equal to 24 ಅಪಾನ್ √3 ಆಯ್ತು. √3 ಇಂದ ಎರಡು ಕಡೆ ಗುಣಿಸಿದಾಗ ನಮಗೆ 8 ಇಂಟು √3 ಬಂತು. ಅದರ ಬೆಲೆ ಎಷ್ಟಾಗುತ್ತೆ? 13.6 ಆಗುತ್ತೆ. ಈಗ ನಮಗೆ ನೆಕ್ಸ್ಟ್ RC ಅನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. RC ಯ ಬೆಲೆ ಇಲ್ಲಿದೆ. RC ಅನ್ನ ಕಂಡುಹಿಡಿಯಬೇಕಂದ್ರೆ ನಮಗೆ AB² ಮೈನಸ್ AC² ಮಾಡಬೇಕಾಗತ್ತೆ. AB² ಮೈನಸ್ AC². AB² ಮೈನಸ್ AC² ಮಾಡಿದಾಗ 13 ವರ್ಗ ಮೈನಸ್ 12 ವರ್ಗ 169 ಮೈನಸ್ 144 ವರ್ಗಮೂಲ 25 ಬಂತು, 5 ಸೆಂಟಿಮೀಟರ್ ಬಂತು. ಈಗ RQ ಅಂದರೆ RC ಪ್ಲಸ್ CQ ಆಗುತ್ತೆ. RC ಪ್ಲಸ್ AB 5 ಪ್ಲಸ್ 6.8 ಕೂಡಿಸಿದಾಗ 11.8 ಆಯಿತು. ಕಂಬದ ಎತ್ತರಗಳನ್ನು ತಗೊಂಡಾಗ AB is equal to 6.8 ಸೆಂಟಿಮೀಟರ್, RQ is equal to 11.8 ಸೆಂಟಿಮೀಟರ್, AP ಯ ಉದ್ದ 13.6 ಸೆಂಟಿಮೀಟರ್ ಬರುತ್ತೆ. ಇದು ಮೂರನ್ನ ನೀವು ಕಂಡುಹಿಡಿಬೇಕಾಗ್ತದೆ. ಇಲ್ಲಿಗೆ 1ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡಿದ್ದೇವೆ. ಇದನ್ನ ರೂಢಿ ಮಾಡಿಕೊಳ್ಳಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ 2ನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.